ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರಾಗಿರುವಂಥ ಒಂದು ಸೋರೆಕಾಯಿ ಮತ್ತು ಬೀನ್ಸ್ನ ಉಪಯೋಗಿಸಿ ಬೇಳೆ ಏನೂ ಆಗ್ತಾಯಿಲ್ಲ ಬಸ್ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿಗೆ ಸಂಬಂಧಪಟ್ಟಿರೋ ಎಲ್ಲ ಥರದ ಒಳ್ಳೆ ಇನ್ಫಾರ್ಮೇಷನ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ನಾನು ಪ್ರೌಡಾಗಿ ಮತ್ತು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಪ್ರತಿಯೊಬ್ಬ ಹೆಣ್ಣಿಗೂ ಈ ಚಾನಲ್ ತುಂಬಾ ರಿಕ್ವೈರ್ಡ್ ಆಗಿದೆ ಅಂತ. ಸೊ ಫಸ್ಟ್ ಅದನ್ನು ಬೇಯೋದಕ್ಕೆ ಇಟ್ಕೊಂಡು ಉಪ್ಪಾಕಿ, ಸೊ ನೆಕ್ಸ್ಟ್ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಅದು ಬೆಂದ್ಕೊಡುತ್ತೆ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ಕೊಬ್ಬರಿ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಮತ್ತು ಅರ್ಧ ಅಷ್ಟು ಹೋಳಷ್ಟು ಈರುಳ್ಳಿನ, ಒಂದು ದಪ್ಪ ಗಾತ್ರದಲ್ಲಿ ಅರ್ಧ ಅಷ್ಟು ಈರುಳ್ಳಿನ ಫಸ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳಿ. ಇದಾದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಸಹ ಸೇರಿಸ್ಕೊಂಡು, ಆಮೇಲೆ ಖಾರದ ಪುಡಿ, ಖಾರದ ಪುಡಿ ಅಲ್ಲ, ಸಾಂಬಾರು ಪುಡಿ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸೊ ಅಷ್ಟು ರೆಡಿ ಮಾಡೋಷ್ಟರೊಳಗಡೆ ಇಲ್ಲಿ ತರಕಾರಿನ ಸಹ ಬೆಂದಾಗಿತ್ತು. ಬೇಳೆ ಆಗದೆ ಇರೋದು ಕಾರಣ 1-2 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಸೊ ನೀರು ಮತ್ತು ತರಕಾರಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಬೆಂದಾಗಿದೆ. ಸೊ ಇದಕ್ಕೆ ಬೇಕಾದ್ರೆ ನೀವು ಬೇಳೆ ಯೂಸ್ ಮಾಡ್ಕೊಬೋದು, ಬಟ್ ಬೇಳೆ ಯೂಸ್ ಮಾಡಿಕೊಂಡ್ರೆ 3 ವಿಜಿಲ್ ಹಾಕಬೇಕಾಗತ್ತೆ. ಸೊ ಮಸಾಲೆ ರುಬ್ಕೊಂಡು ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡಿಕೊಂಡೆ. ನಾರ್ಮಲ್ ಒಗ್ಗರಣೆನೇ ಮಾಡ್ಕೊಳ್ಳಿ, ಏನು ಡಿಫ್ರೆನ್ಸ್ ಏನಿಲ್ಲ ಅದರಲ್ಲಿ. ನಾರ್ಮಲ್ ಈರುಳ್ಳಿ, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಸಾಂಬಾರಿಗೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ತರಕಾರಿ ಒಗ್ಗರಣೆ, ಪಲ್ಯದ ಒಗ್ಗರಣೆ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ನೀವು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀವು ಬಸ್ತಿಟ್ಟಿರೋಂಥ ಒಂದು ಪಲ್ಯನ ಹಾಕ್ಕೊಂಡು, ಇಲ್ಲಿ ನಾನು ಯಾವುದೇ ಒಂದು ಪಲ್ಯ ಮಾಡಿದ್ರೂ ನಮ್ಮ ಮನೇಲಿ ಈ ಥರದ ಒಂದು ಪೌಡ್ರನ್ನ ಯೂಸ್ ಮಾಡ್ತೀನಿ. ನಾನು ಪಲ್ಯಗಳಿಗಂತಲೇ ಮಾಡಿಟ್ಕೊಂಡಿರೋ ಪೌಡ್ರು. ಇದನ್ನು ಆ್ಯಡ್ ಮಾಡೋದ್ರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟ ಆಯಿತು. ಸೂಪರಾಗಿರೋಂಥ ಒಂದು ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಆ್ಯಕ್ಚುಲಿ ಬಸ್ಸಾರು ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಅಂತಂದರೆ, ಎಲ್ಲ ಥರದ ತರಕಾರಿ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಸೇರುತ್ತೆ. ಸೊ ನಮ್ಮಲ್ಲಿ ನಾವು ಇಲ್ಲ ಅಂದರೂ ವಾರಕ್ಕೆ 2-3 ಬಾರಿ ಆದರೂ ಬಸ್ಸಾರಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ನಾವು. ಸೊ ವಿಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಸೊ ನಿಮಗೆ ಯಾವ ಥರದ ಇನ್ಫಾರ್ಮೇಷನ್ ಬೇಕು, ಯಾವ ಥರದ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಒಂದು ಕಮೆಂಟ್ಗೆ ಅನುಗುಣವಾಗಿಯೇ ನಾನು ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.